ಒಂದು ಮಗು ಸಾಕಾ ಅಥವಾ ಎರಡು ಮಕ್ಕಳು ಬೇಕಾ ಅನ್ನೋದು ಅಲ್ವಾ? ಆ ಮಗುವಿಗೆ ತಂದೆ ತಾಯಿಗಳ ಒಂದು ಅನ್‌ಡಿವೈಡೆಡ್ ಅಟೆನ್ಷನ್ ಸಿಗತ್ತೆ. ಸಿಬ್ಲಿಂಗ್ ರೈವಲ್ರಿ ಅಂದ್ರೆ ಆ ಮಗುವಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರೂ ಮನೇಲಿದ್ರೆ ಅದ್ರ ಜೊತೆ ಒಂದು ಜಗಳ ಆಗುವಂಥದ್ದು ಕಡಿಮೆ ಇರುತ್ತೆ. ತಂದೆ ತಾಯಿಗಳ ಒಂದು ಆಸೆ ಆಕಾಂಕ್ಷೆ ಅಥವಾ ಅವರ ಎಕ್ಸ್‌ಪೆಕ್ಟೇಷನ್ಸ್ ಇರುತ್ತೆ. ನಮಸ್ತೆ. ಸಾಮಾನ್ಯವಾಗಿ ಪೋಷಕರಿಗೆ ಕಾಡುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಮಗು ಸಾಕಾ ಅಥವಾ ಎರಡು ಮಕ್ಕಳು ಬೇಕಾ ಅನ್ನೋದು ಅಲ್ವಾ? ಯಾಕೆ ಅಂತಂದ್ರೆ ಇವತ್ತು ಒಂದೇ ಮಗು ಸಾಕು ಅಂತ ನಿರ್ಧಾರ ತಗೊಂಡು ನಾವು ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡೋಂಗಾಗ್ಬಾರ್ದು. ಹಾಗೇನೆ ಇವತ್ತು 2-3 ಮಕ್ಕಳು ಬೇಕು ಅಂತ ಮಾಡ್ಕೊಂಡು ನಾಳೆ ಅದ್ರ ಬಗ್ಗೆನೂ ನಾವು ಪಶ್ಚಾತ್ತಾಪ ಪಡೋಂಗಾಗ್ಬಾರ್ದು. ಹಾಗಾದ್ರೆ ಇವೆರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಯಾವುದು ಒಂದು ಉತ್ತಮವಾದ ಆಯ್ಕೆ? ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡ್ಕೊಳ್ಳೋಣ. ಕೊನೆತನಕ ವಿಡಿಯೋನ ನೋಡಿ. ಯಾಕಂತಂದ್ರೆ ಅಕಸ್ಮಾತ್ ಆಗಿ ನಿಂಗೂ ಈ ಪ್ರಶ್ನೆ ಏನಾದ್ರು ಕಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಒಂದು ಮಾರ್ಗದರ್ಶನ ಕೊಡ್ಬೋದು, ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯ ಮಾಡ್ಬೋದು. ಈ ಪ್ರಶ್ನೆಗೆ ನಾವು ಉತ್ತರ ಕಂಡ್ಕೋಬೇಕು ಅಂತಂದ್ರೆ ಮೊದಲು ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಒಂದು ಮಗು ಮಾಡ್ಕೊಂಡ್ರೆ ಅಲ್ಲಿ ಪರಿಸ್ಥಿತಿಗಳು ಏನಾಗಿರತ್ತೆ, ಅದರಿಂದ ಯಾವ ಸಮಸ್ಯೆ ಉದ್ಭವ ಆಗ್ಬೋದು, ಹಾಗೇನೆ ಎರಡು ಮಕ್ಕಳು ಮಾಡ್ಕೊಂಡ್ರೆ ಯಾವ ಒಂದು ಲಾಭ ನಷ್ಟಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಒಂದು ಮಗು ಇಟ್ಕೊಂಡ್ರೆ ಏನು ಪರಿಸ್ಥಿತಿ, ಅಲ್ಲಿ ಏನು ಸಮಸ್ಯೆ ಉದ್ಭವ ಆಗ್ಬಹುದು ಅಥವಾ ಅಲ್ಲಿ ಏನು ಲಾಭ ಆಗ್ಬೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಒಂದ್ ಮಗು ಇಟ್ಕೊಂಡ್ರೆ ಮೊದಲನೆಯ ಲಾಭ ಏನಪ್ಪಾ ಅಂತಂದ್ರೆ, ಆ ಮಗುವಿಗೆ ತಂದೆ ತಾಯಿಗಳ ಒಂದು ಅನ್‌ಡಿವೈಡೆಡ್ ಅಟೆನ್ಷನ್ ಸಿಗತ್ತೆ. ತಂದೆ ತಾಯಿಯ ಒಂದು ಪ್ರೀತಿ, ವಾತ್ಸಲ್ಯ, ಗಮನ ಎಲ್ಲವೂ ಕೂಡ ಆ ಮಗುವಿಗೆ ಸಿಕ್ಕುತ್ತೆ. ಇಂಡಿವಿಜುವಲ್ ಅಟೆನ್ಷನ್ ಅಂತ ಏನ್ ಕರಿತೀವಿ ಅದು ಆ ಮಗುಗೆ ಫುಲ್ಲು ಸಿಗತ್ತೆ. ಎಸ್ಪೆಷಲಿ ವರ್ಕಿಂಗ್ ಪೇರೆಂಟ್ಸ್ ಇದ್ದಾಗ ಏನಾಗುತ್ತೆ, ತಂದೆ ತಾಯಿಗಳು ಮನೆಗೆ ಬಂದಾಗ 2-3 ಮಕ್ಳಿದ್ದಾಗ ಎಲ್ಲರಿಗೂ ಫೋಕಸ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ ಅಲ್ವಾ? ಎಲ್ಲರಿಗೂ ಅವರು ಡಿವೈಡ್ ಮಾಡ್ಬೇಕಾಗತ್ತೆ ಅಟೆನ್ಷನ್. ಅದೇ ಒಂದೇ ಮಗು ಇದ್ರೆ ಆ ಮಗುಗೆ ತಮ್ಮ ಒಂದು ಫುಲ್ ಅಟೆನ್ಷನ್ ಅನ್ನ ಕೊಡಬಹುದು. ಹಾಗೆ ಟೈಮು ಕೂಡ ಅಲ್ವಾ? ಸೊ ಅವ್ರಿಗೆ ಏನು ಟೈಮ್ ಇದೆಯೋ ಆ ಟೈಮನ್ನ ಆ ಒಂದು ಮಗುಗೆ ಕೊಟ್ಟು ಆ ಮಗುದ್ ಏನು ಒಂದು ಅಗತ್ಯ ಬೆಳೆದಿ ಅದನ್ನ ಅವರು ಈಸಿಯಾಗಿ ಪೂರೈಸ್ಬೋದು. ಇನ್ನು ಎರಡನೇ ಲಾಭ ಏನಂತಂದ್ರೆ, ಇಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗುವ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮಗುನು ಕೂಡ ತಂದೆ ತಾಯಿಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ. ತಂದೆ ತಾಯಿಗೂ ಕೂಡ ಆ ಮಗು ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಶೇರ್ ಮಾಡ್ಕೊಳ್ತಿರ್ತಾರೆ, ಓಪನ್ ಆಗಿ ಎಲ್ಲ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಹೀಗಾಗಿ ಅಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮೂರನೇದು ಏನಪ್ಪಾ ಅಂತಂದ್ರೆ, ಫಿನಾನ್ಷಿಯಲ್ ಕಂಡೀಷನ್ಸ್. ಸೊ ಇವಾಗ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಮಗುನ ಬೆಳೆಸ್ಬೇಕು ಅಂತಂದ್ರೆ ಎಷ್ಟು ದುಡ್ಡು ಖರ್ಚಾಗತ್ತಲ್ಲ. ಒಂದೊಳ್ಳೆ ದೊಡ್ಡ ಸ್ಕೂಲ್ಗೆ ಹಾಕ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಫೀಸು. ಹಾಗೇನೆ ಬರೀ ಎಜುಕೇಶನ್ ಕೊಟ್ರೆ ಮಗುಗೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಮಗುಗೆ ಏನ್ ಇಂಟ್ರೆಸ್ಟ್ ಇದೆಯೋ, ಅದಕ್ಕೆ ಏನ್ ಪ್ರತಿಭೆ ಇದೆಯೋ ಅದ್ರ ಪ್ರಕಾರ ಒಂದು ಕ್ಲಾಸಸ್ಗೆ ಹಾಕ್ಬೇಕಾಗುತ್ತೆ. ಒಂದು ಸ್ಪೋರ್ಟ್ಸು ಅಥವಾ ಒಂದು ಡ್ಯಾನ್ಸು, ಮ್ಯೂಸಿಕ್, ಆ ಮಗುಗೆ ಏನ್ ಇಷ್ಟ ಇದೆಯೋ ಅದ್ರ ಪ್ರಕಾರ ಒಂದು ಡ್ಯಾನ್ಸ್ ಕ್ಲಾಸ್ಗೆ, ಒಂದು ಮ್ಯೂಸಿಕ್ ಕ್ಲಾಸ್ಗೆ ಹಾಕ್ಬೇಕಾಗಿರುತ್ತೆ. ಅದಕ್ಕೂ ಸಹ ದುಡ್ಡು ಬೇಕು. ಜೊತೆಗೆ ಮಗು ಏನ್ ಕೇಳಿದ್ನೋ ಅದನ್ನ ಕೊಡಬೇಕು, ಎಲ್ಲ ಮಾಡಬೇಕು. ಸೊ ಇದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗತ್ತೆ. ಒಂದು ಮಗು ಇಟ್ಕೊಂಡ್ರೆ ಇದನ್ನ ಮ್ಯಾನೇಜ್ ಮಾಡೋದು ನಮ್ಗೆ ಒಂದ್ ಸ್ವಲ್ಪ ಈಸಿ ಆಗ್ಬೋದು. ಆದ್ರೆ ಒಂದಕ್ಕಿಂತ ಎರಡು ಮಕ್ಕಳು ಜಾಸ್ತಿ ಇದ್ರೆ ಏನಾಗ್ಬಿಡುತ್ತೆ, ಈ ಫಿನಾನ್ಷಿಯಲ್ ಕ್ರಂಚ್ ಅನ್ನೋ ಆಗುವಂತ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಒಂದೊಂದು ಮನೆಗಳಲ್ಲಿ ಒಬ್ರು ಮಾತ್ರ ದುಡಿತಾ ಇರ್ತಾರೆ, ಇನ್ನೊಬ್ರು ಮನೆಯಲ್ಲಿ ಇರ್ತಾರೆ ಮಕ್ಳು ನೋಡ್ಕೊಳ್ಳೋಕೆ ಅಂತ. ಅಂತ ಒಂದು ಕುಟುಂಬದಲ್ಲಿ 2-3 ಮಕ್ಳಿದ್ರೆ ಆ ಒಂದು ಫಿನಾನ್ಷಿಯಲ್ ಕ್ರಂಚ್ ಅನ್ನೋದು ಆಗಬಹುದು. ಅದೇ ಒಂದೇ ಒಂದು ಮಗು ಇದ್ರೆ ಈ ಒಂದು ಫಿನಾನ್ಷಿಯಲ್ ಕ್ರಂಚ್ ಆಗೋ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನು ನಾಲ್ಕನೇದು ಏನಪ್ಪಾ ಅಂತಂದ್ರೆ, ಸಿಬ್ಲಿಂಗ್ ರೈವಲ್ರಿ. ಸಿಬ್ಲಿಂಗ್ ರೈವಲ್ರಿ ಅಂದ್ರೆ ಆ ಮಗುವಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರೂ ಮನೇಲಿದ್ರೆ ಅದ್ರ ಜೊತೆ ಒಂದು ಜಗಳ ಆಗುವಂಥದ್ದು ಕಡಿಮೆ ಇರುತ್ತೆ. ಹಾಗೇನೆ ತಂದೆ ತಾಯಿಗಳು ಕೂಡ ಇಬ್ರು ಮಕ್ಳು ಮಧ್ಯ ಅಥವಾ 3 ಜನ ಮಕ್ಳು ಮಧ್ಯ ಕಂಪೇರ್ ಮಾಡೋದು ಅಥವಾ ಅದ್ರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತ ಉದ್ಭವ ಆಗೋದು ತುಂಬಾನೇ ಕಡಿಮೆ ಆಗುತ್ತೆ. ಐದನೇದು ಏನಂತಂದ್ರೆ, ಪೋಷಕರಿಗೆ ಒಂದು ಬಿಟ್ಟು ಎರಡು ಮಕ್ಕಳಿದ್ದಾಗ ಆ ಒಂದು ಫಿಸಿಕಲ್ ಸ್ಟ್ರೆಸ್ ಮತ್ತೆ ಆ ಫಿಸಿಕಲ್ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ? ಆದ್ರೆ ಒಂದೇ ಮಗು ಇದ್ದಾಗ ಆ ಒಂದು ಫಿಸಿಕಲ್ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದೇ ಮಗು ಇರುತ್ತಲ್ಲ ಅಂತ ಮಕ್ಕಳು ಬೇಗ ರೆಸ್ಪಾನ್ಸಿಬಲ್ ಆಗ್ತಾರೆ ಮತ್ತೆ ಬೇಗ ಮೆಚೂರ್ಡ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಒಂದೇ ಮಗು ಇರೋದ್ರಿಂದ ನಾನು ಎಲ್ಲಾ ಜವಾಬ್ದಾರಿನೂ ತಗೋಬೇಕು, ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು, ತಂದೆ ತಾಯಿನ ಅರ್ಥ ಮಾಡ್ಕೋಬೇಕು, ಮನೆ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗ್ಬೇಕು, ಹೊಂದ್ಕೋಬೇಕು ಅನ್ನೋ ಒಂದು ಮನೋಭಾವನೆಯನ್ನ ಮಕ್ಕಳು ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರು ಬೇಗ ಮೆಚೂರ್ಡ್ ಆಗ್ತಾರೆ. ಜೊತೆಗೆ
ತನ್ನ ವಯಸ್ಸಿನಗಿಂತ ಜಾಸ್ತಿ ವಯಸ್ಸು ಅಂದ್ರೆ ತಂದೆ ತಾಯಿಗಳ ಜೊತೆ ಹೆಚ್ಚು ಬರಿತಾ ಇರುತ್ತೆ, ಒಂದು ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ಅದೇ ವಯಸ್ಸಿನಲ್ಲಿರೋ ಒಂದು ಅಕ್ಕ ತಂಗಿನೋ ಅಥವಾ ಅಣ್ಣ ತಮ್ಮಂದಿರ ಹತ್ರ ಜಾಸ್ತಿ ಅದು ಬೆರಿತಾ ಇರಲ್ಲ, ಯಾಕಂದ್ರೆ ಯಾರು ಇರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಅವರ ಒಂದು ಮಿದುಳು ಬೇಗ ಒಂದು ಪ್ರಭುತ್ವವನ್ನು ಪಡೆಯುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ಲಾಭಗಳನ್ನ ನಾವು ಒಂದೇ ಮಗು ಇರೋ ಒಂದು ಕುಟುಂಬದಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ನಷ್ಟಗಳೇನು ಅಥವಾ ಸಮಸ್ಯೆ ಏನು ಉದ್ಭವ ಆಗ್ಬೋದು ಒಂದೇ ಮಗು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ನೋಡಿ, ಒಂದೇ ಮಗು ಇದ್ರೆ ಏನಾಗುತ್ತೆ, ಮೊದಲು ಆಗುವಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಆ ಮಗುಗೆ ಒಂದು ಒಂಟಿತನ ಅನ್ನೋದು ಬರ್ಬೋದು, ಅಂದ್ರೆ ಒಂದು ಲೋನ್ಲಿನೆಸ್ ಅನ್ನೋದು ಬರ್ಬೋದು. ಯಾಕಂತಂದ್ರೆ ಆ ಒಂದು ಅಕ್ಕ ಅಥವಾ ತಮ್ಮ ತಂಗಿ ಅಣ್ಣನ ಜೊತೆ ಮಾತಾಡೋದು, ಅದ್ರ ಜೊತೆ ಆಟಾಡೋದು, ಅದ್ರ ಜೊತೆ ಒಂದು ಶೇರ್ ಮಾಡೋ ಅಂತ ಒಂದು ಪರಿಸ್ಥಿತಿ ಆ ಮಗುಗೆ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಒಂಟಿತನ ಅನ್ನೋದು ಕಾಡೋ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ಮಗುಗೆ ಆ ಒಂದು ಪೇರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡುವಂತ ಒಂದು ಬರ್ಡನ್ ಜಾಸ್ತಿ ಆಗ್ಬಹುದು. ಯಾಕಂದ್ರೆ ಒಂದೇ ಮಗು ಇರುತ್ತೆ. ಸೊ ತಂದೆ ತಾಯಿಗಳಿಗೆ ಏನೇ ಒಂದು ನಿರೀಕ್ಷೆ ಇದ್ರೆ, ಒಂದು ಆಸೆ ಆಕಾಂಕ್ಷೆಗಳಿದ್ರೆ ಅದನ್ನ ನಾನು ಈಡೇರಿಸಲೇಬೇಕು ಅನ್ನೋ ಒಂದು ಬರ್ಡನ್ ಮಗು ತಗೋಬಹುದು. ಆ ಸ್ಟ್ರೆಸ್ ಜಾಸ್ತಿ ಆಗ್ಬಹುದು. ಯಾಕಂದ್ರೆ ತಂದೆ ತಾಯಿಗಳಿಗೂ ಕೂಡ ಇನ್ನೊಂದು ಮಗು ಇರಲ್ಲ ತಮ್ಮ ಒಂದು ಆಸೆ ಅಥವಾ ಕನಸನ್ನ ಪೂರೈಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ತಮ್ಮ ಎಲ್ಲಾ ನಿರೀಕ್ಷೆಗಳನ್ನ ಆ ಒಂದು ಮಗು ಮೇಲೆ ಹೊರೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಮೂರನೇ ನಷ್ಟ ಏನಿರಬಹುದು ಅಂತಂದ್ರೆ ಸೋಷಿಯಲ್ ಸ್ಕಿಲ್ಸ್, ಅಂದ್ರೆ ಒಂದು ಕಮ್ಯುನಿಕೇಶನ್ ಇರ್ಬೋದು, ಎಂಪತಿ ಇರಬಹುದು, ಅಥವಾ ಒಂದು ಶೇರಿಂಗ್ ಇರಬಹುದು. ಇದನ್ನೆಲ್ಲ ಬೆಳೆಸ್ಕೊಳ್ಳೋ ಅಂತ ಒಂದು ಸಾಧ್ಯತೆ ಕೂಡ ಒಂದೇ ಮಗು ಇದ್ರೆ ಕಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಇನ್ನೊಂದು ಮಗು ಪಕ್ಕದಲ್ಲಿದ್ದಾಗ ಅದ್ರ ಜೊತೆ ದಿನ ಮಾತಾಡೋವಂಥದ್ದು, ಅದ್ರ ಜೊತೆ ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಆಟ ಆಡೋವಂಥದ್ದು, ಶೇರ್ ಮಾಡುವಂಥದ್ದು, ಅಥವಾ ಆ ಮಗುಗೆ ಏನಾದ್ರು ಕಷ್ಟ ಆದ್ರೆ ಇದನ್ನ ಸಹಾಯ ಮಾಡುವಂಥದ್ದು, ಆ ಮಗು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಂದರ್ಭಗಳು ಹೆಚ್ಚಿರುತ್ತೆ ಎರಡು ಮಕ್ಳು ಇರೋ ಕಡೆ. ಆದ್ರೆ ಒಂದೇ ಮಗು ಇರೋ ಕಡೆ ಇಂತಹ ಒಂದು ಪರಿಸ್ಥಿತಿಗಳು ಕಡಿಮೆ ಆಗಿರೋದ್ರಿಂದ ಈ ಸೋಷಿಯಲ್ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಈ ಒಂದೇ ಮಗು ಇರೋ ಪೋಷಕರಿಗೆ ಈ ಮಲ್ಟಿಪಲ್ ರೋಲ್ ಮಾಡೋ ಒಂದು ಅನಿವಾರ್ಯತೆ ಬಂದ್ಬತ್ತೆ. ಅವರು ಎಲ್ಲಾ ಸ್ಥಾನವನ್ನು ತುಂಬಬೇಕು. ಅಕ್ಕ ತಂಗಿ ಅಣ್ಣ ತಮ್ಮ ಏನಿರ್ತಾರೆ ಅವ್ರ ಸ್ಥಾನವನ್ನು ತುಂಬಬೇಕು. ಜೊತೆಗೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ರೆ ಅಲ್ಲಿ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಯಾರೂ ಇಲ್ಲ ಅಂತಂದ್ರೆ ಅವರ ಸ್ಥಾನವನ್ನು ಸಹಿತ ಅಲ್ಲಿ ಪೋಷಕರು ತುಂಬಬೇಕಾಗತ್ತೆ. ಇದು ಪೋಷಕರಿಗೆ ಒಂದು ಸ್ಟ್ರೆಸ್ ಆಗಬಹುದು. ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಇಲ್ಲಿ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ ನ ಕಲ್ತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ನಾ ಆಗ್ಲೇ ಹೇಳ್ದಂಗೆ ಅಲ್ಲಿ ಯಾರೂ ಸಿಬ್ಲಿಂಗ್ಸೇ ಇಲ್ಲ, ಒಡ ಹುಟ್ಟಿದವರು ಇಲ್ಲ ಅಂದಾಗ ಏನಾಗತ್ತೆ, ಮಗುಗೆ ಅಲ್ಲಿ ಒಂದು ಜಗಳ ಆದ್ರೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು, ಜಗಳ ಆದ್ರೆ ಅದನ್ನ ನಾನು ಹೇಗೆ ಎದುರಿಸ್ಬೇಕು, ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ರೆ ಅದನ್ನ ನಾನು ಹೇಗೆ ನಿಭಾಯಿಸ್ಬೇಕು ಅನ್ನೋ ಒಂದು ಕಲೆ ಮಗುಗೆ ಗೊತ್ತಾಗಲ್ಲ. ಯಾಕಂದ್ರೆ ಯಾವುದು ಒಂದೇ ಇರುತ್ತೆ, ಅಲ್ಲಿ ಯಾವ ಜಗಳಗಳು ಆಗಲ್ಲ, ಸಂಘರ್ಷಗಳು ಆಗಲ್ಲ, ಯಾರ ಜೊತೆ ಶೇರ್ ಮಾಡೋ ಅವಶ್ಯಕತೆನೂ ಇರಲ್ಲ. ಸೊ ಹೀಗಾಗಿ ಮಗುಗೆ ಆ ಒಂದು ಜಗಳ ಆದಾಗ ಅದನ್ನ ಹೇಗೆ ನಿಭಾಯಿಸ್ಬೇಕು, ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋ ಒಂದು ಕಲೆ ಕಲ್ತ್ಕೊಳ್ಳೋದು ಕಷ್ಟ ಆಗತ್ತೆ. ಇನ್ನು ಕೊನೆಯದಾಗಿ ಪ್ರೊಟೆಕ್ಟಿವ್ ಪೇರೆಂಟಿಂಗ್. ಈ ಒಂದೇ ಮಗು ಇರೋ ಫ್ಯಾಮಿಲೀಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ತಂದೆ ತಾಯಿಗಳು ವಿಪರೀತವಾಗಿ ಮಗುನ ಒಂದು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾರೆ. ಮಗು ಏನೇ ಒಂದು ಚಿಕ್ಕ ಕಷ್ಟ ಆದ್ರೂ ಸಹ ಅಲ್ಲಿ ತಕ್ಷಣ ಹೋಗಿ ಆ ಪ್ರಾಬ್ಲಮ್ ನ ಫಿಕ್ಸ್ ಮಾಡೋದು, ಮಗುಗೆ ಏನೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು, ಏನೇ ಚಾಲೆಂಜಸ್ ಬಂದ್ರು ತಾವೇ ಸಾಲ್ವ್ ಮಾಡ್ಬಿಡೋದು, ಆ ಮಗುಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಬಿಡ್ತಾ ಇರೋದಿಲ್ಲ, ತಾವೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ತಾವೇ ಎಲ್ಲ ಡಿಸಿಷನ್ಸ್ ತಗೊಳ್ಳೋದು, ಮಗುಗೆ ಎಲ್ಲ ಒಂದು ರೆಡಿಮೇಡ್ ಆಗಿ ಇನ್ಸ್ಟೆಂಟ್ ಸೊಲ್ಯೂಷನ್ಸ್ ಅನ್ನ ಒದಗಿಸ್ಬಿಡೋದು. ಆಗೇನಾಗತ್ತೆ, ಮಗುಗೆ ಮುಂದೆ ಭವಿಷ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಾಗ ಅದನ್ನ ಎದುರಿಸೋದು ಕಷ್ಟ ಆಗತ್ತೆ. ಸೊ ಹೀಗೆ ಒಂದೇ ಮಗು ಇರೋ ಕಡೆ ಇಂಥ ಒಂದು ಸವಾಲುಗಳನ್ನ ಎದುರಿಸಬೇಕಾಗಬಹುದು. ಬನ್ನಿ ಹಾಗಾದ್ರೆ ಇವಾಗ 2 ಅಥವಾ 3 ಮಕ್ಕಳು ಇರೋ ಒಂದು ಕುಟುಂಬದಲ್ಲಿ ಏನು ಲಾಭ ನಷ್ಟಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು 2 ಮಕ್ಕಳು ಇರೋ ಕುಟುಂಬದಲ್ಲಿ ಏನು ಸವಾಲುಗಳಿರುತ್ತೆ, ಅಲ್ಲಿ ಲಾಭ ನಷ್ಟಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಈ 2 ಅಥವಾ 3 ಮಕ್ಕಳು ಇರುವಂತ ಒಂದು ಕುಟುಂಬದಲ್ಲಿ ಮೊದಲನೇ ಲಾಭ ಏನಪ್ಪಾ ಅಂತಂದ್ರೆ ಇವರು ಈ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್ ನ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಒಡ ಹುಟ್ಟಿದವ್ರ ಜೊತೆ ಜಗಳ ಆಡ್ತಿರ್ತಾರೆ, ಅಥವಾ ಪ್ರತಿನಿತ್ಯ ಏನೋ ಒಂದು ವಾದ ವಿವಾದಗಳಾಗ್ತಾ ಇರುತ್ತೆ, ಅಲ್ಲಿ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ. ಇದನ್ನೆಲ್ಲ ಹೇಗೆ ಎದುರಿಸ್ಬೇಕು, ನಿಭಾಯಿಸ್ಬೇಕು ಅನ್ನೋದನ್ನ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನು ಎರಡನೇ ಲಾಭ ಏನಪ್ಪಾ ಅಂತಂದ್ರೆ ಇವ್ರಿಗೆ ಒಂದು ಲೈಫ್ ಲಾಂಗ್ ಎಮೋಷನ್ ಸಪೋರ್ಟ್, ಒಂದು ಕಂಪ್ಯಾನಿಯನ್ಶಿಪ್ ಸಿಕ್ಬಿಡುತ್ತೆ ಅಲ್ವಾ. ಒಂದು ಸಂಗಾತಿ ಇದ್ದಂಗೆ ಮನೆಯಲ್ಲಿ ಒಡ ಹುಟ್ಟಿದವರಿದ್ರೆ ಆ ಒಂದು ಎಮೋಷನಲ್ ಸಪೋರ್ಟ್ ಸಿಗುತ್ತೆ. ತಮಗೆ ಬೇಜಾರಾದಾಗ ಆ ಒಡ ಹುಟ್ಟಿದವ್ರ ಜೊತೆ ಅದನ್ನ ಹಂಚ್ಕೋಬಹುದು, ಅಥವಾ ತಂದೆ ತಾಯಿಗಳು ಮನೇಲಿ ಇಲ್ಲ ಅಂತಂದ್ರೆ ಒಡ ಹುಟ್ಟಿದವ್ರ ಜೊತೆ ಆ ಒಂದು ಸಮಯವನ್ನ ಕಳಿಬಹುದು. ಒಂದು ಎಮೋಷನಲ್ ಮತ್ತೆ ಒಂದು ಸೆಕ್ಯೂರ್ಡ್ ಎನ್ವೈರನ್ಮೆಂಟ್, ಒಂದು ಸಪೋರ್ಟು ಇಂಥ ಮಕ್ಕಳಿಗೆ ಸಿಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಸೋಷಿಯಲ್ ಸ್ಕಿಲ್ಸ್ಗಳು ಕೂಡ
ಕಮ್ಯುನಿಕೇಟ್ ಹೇಗ್ ಮಾಡೋದು, ಎಂಪತಿನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋ ಒಂದು ಅಥವಾ ಶೇರಿಂಗ್ ಹೆಂಗ್ ಮಾಡೋದು ಅನ್ನೋ ಒಂದು ಸ್ಕಿಲ್ಸ್ಗಳನ್ನು ಕೂಡ ಈ ಮಕ್ಕಳು ಕಲ್ತ್ಕೊಳ್ಳೋ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಇವರು ತಂದೆ ತಾಯಿಗಳ ಒಂದು ಆಸೆ ಆಕಾಂಕ್ಷೆ ಅಥವಾ ಅವರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನ ನಾನೇ ಪೂರೈಸಬೇಕು ಅನ್ನೋ ಒಂದು ಬರ್ಡನ್ ಆಗಿ ಸ್ಟ್ರೆಸ್ ಆಗಿ ಇವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಒಂದು ಬಿಟ್ಟು 2-3 ಮಕ್ಕಳಿದ್ದಾಗ ಬೇರೆಯವರು ಇದ್ದಾರೆ, ಅವರು ಸಹ ತನ್ನ ತಂದೆ ತಾಯಿಗಳ ಒಂದು ಎಕ್ಸ್ಪೆಕ್ಟೇಷನ್ ನ ಪೂರೈಸ್ಬೋದು ಅನ್ನೋ ಒಂದು ರಿಲೀಫ್ ಅವರಲ್ಲಿ ಇರುತ್ತೆ. ಹಾಗೇನೆ ಮುಂದೆ ತಂದೆ ತಾಯಿಯ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಏನಿರುತ್ತೆ ಆ ಹೊಣೆಗಾರಿಕೆನೂ ಕೂಡ ಅವು ಹಂಚ್ಕೋಬಹುದು. ಆ ಜವಾಬ್ದಾರಿಯನ್ನ ತಮ್ಮ ಒಡ ಹುಟ್ಟಿರೋರ ಜೊತೆ ಹಂಚ್ಕೋಬಹುದು. ಹೀಗೆ ಈ ಮಕ್ಕಳಿಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾದ್ರೆ ಈ 2-3 ಮಕ್ಳು ಇರೋ ಕಡೆ ಏನು ನಷ್ಟ ಆಗ್ಬೋದು, ಅಂದ್ರೆ ಏನು ಸವಾಲುಗಳಾಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಫಿನಾನ್ಷಿಯಲ್ ಬರ್ಡನ್ ಆಗ್ಬೋದು. ಈಗಿನ ಕಾಲದಲ್ಲಿ ನಾ ಆಗ್ಲೇ ಹೇಳ್ದಂಗೆ ಒಂದು ಎಜುಕೇಶನ್ ಇರ್ಬೋದು ಅಥವಾ ಮಕ್ಳಿಗೆ ಇಂಟ್ರೆಸ್ಟ್ ಇರಬೇಕು ಅಂತಂದ್ರೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಒಂದು ಸ್ಪೋರ್ಟ್ಸ್ ಅಥವಾ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಕ್ಲಾಸ್ಗೆ ಹಾಕಿದಾಗ ತುಂಬಾನೇ ದುಡ್ಡು ಬೇಕಾಗತ್ತೆ. ಸೊ ಇವಾಗಿನ ಕಾಲದಂತೂ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಎಲ್ಲದೂ 2 ಮಕ್ಕಳಿದ್ದಾಗ ಅದನ್ನ ಪೂರೈಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈ ಫಿನಾನ್ಷಿಯಲ್ ಕ್ರಂಚ್ ಅನ್ನೋದು ಇಲ್ಲಿ ಜಾಸ್ತಿ ಆಗ್ಬೋದು. ಜೊತೆಗೆ ಟೈಮು ಅಲ್ವಾ, ಅದು ಎಷ್ಟು ಅವಶ್ಯಕತೆ. ಎಸ್ಪೆಷಲಿ ವರ್ಕಿಂಗ್ ಪೇರೆಂಟ್ಸ್ ಇದ್ದಾಗ 2-3 ಮಕ್ಕಳಿಗೆ ಟೈಮ್ ಕೊಡಬೇಕು, ಅವರ ಅಗತ್ಯಗಳನ್ನ ಪೂರೈಸಬೇಕು ಅಂದಾಗ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಒಂದು ಸವಾಲು ಈ 2 ಮಕ್ಕಳು ಇರೋ ಕುಟುಂಬ ಎದುರಿಸುವಂಥದ್ದು. ಜೊತೆಗೆ ಇಲ್ಲಿ ಸಿಬ್ಲಿಂಗ್ ರೈವಲ್ರಿ ಆಗೋ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ತಂದೆ ತಾಯಿಗಳು ಮಕ್ಕಳನ್ನ ಕಂಪೇರ್ ಮಾಡುವಂಥದ್ದು ಅಥವಾ ಅವರಿಬ್ರು ಮಧ್ಯ ಕಾಂಪಿಟೇಷನ್ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗೋ ಒಂದು ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ನಾವು ಎಷ್ಟೋ ಕೇಸಸ್ಗಳನ್ನ ನೋಡುತ್ತೀವಿ. ಮುಂದೆ ಪ್ರಾಪರ್ಟಿ ಅಂದ್ರೆ ಆಸ್ತಿ ವಿಚಾರಕ್ಕೆ ಜಗಳ ಆಡುವಂಥದ್ದು, ಒಡ ಹುಟ್ಟಿದವರು, ಇಂಥ ಒಂದು ಕೇಸಸ್ಸು ಇಂಥ ಮನೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲಾ ಲಾಭ ನಷ್ಟಗಳು ಸವಾಲನ್ನ ನೋಡಿದಾಗ ನಾವೇನ್ ತಿಳ್ಕೊಬಹುದು ಅಂತಂದ್ರೆ ಈ ಒಂದೇ ಮಗು ಸಾಕಾ ಅಥವಾ 2 ಮಕ್ಳು ಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ. ನಮ್ಮ ಆದ್ಯತೆ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ನಾವು ಒಂದೇ ಮಗು ಸಾಕು, ನನ್ನ ಎಲ್ಲಾ ಟೈಮನ್ನು ಮತ್ತೆ ನನ್ನೆಲ್ಲ ಒಂದು ಅಟೆನ್ಷನ್ ಪ್ರೀತಿನ ಒಂದೇ ಮಗುಗೆ ಕೊಡ್ತೀನಿ, ಬೇರೆ ಮಗು ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದ್ರ ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸ್ತೀನಿ. ಹಾಗೇನೆ ಒಡಹುಟ್ಟಿದವರ ಒಂದು ಸ್ಥಾನ ಇದೆ ಅದನ್ನೂ ಸಹಿತ ನಾನೇ ಪೂರೈಸ್ತೀನಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ನನ್ನ ಮಗುನಲ್ಲಿ ನಾನು ಇಟ್ಕೊಳ್ಳಲ್ಲ, ಅದಕ್ಕೆ ಸೋಷಿಯಲ್ ಸ್ಕಿಲ್ಸ್ಗಳನ್ನ ನಾನು ಕಲಿಸ್ತೀನಿ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನೀವು ಒಂದೇ ಮಗುನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಮುಂದೆ ಪಶ್ಚಾತ್ತಾಪ ಪಡುವ ಒಂದು ಸಂದರ್ಭ ಕೂಡ ಬರೋದಿಲ್ಲ. ಹಾಗೇನೆ 2 ಮಕ್ಕಳು ಮಾಡ್ಕೊಂಡವ್ರಿಗೂ ಕೂಡ ಅವ್ರದೇ ಆದ ಒಂದು ಸವಾಲುಗಳು, ಲಾಭ ನಷ್ಟಗಳು ಇದ್ದೇ ಇರತ್ತೆ. ಸೊ ಇದನ್ನ ಹೇಗೆ ಎದುರಿಸ್ಬೇಕು ನಾನು ಅನ್ನೋ ಒಂದು ಕ್ಲಾರಿಟಿ ಅವರಲ್ಲಿ ಇದ್ರೆ ಖಂಡಿತವಾಗ್ಲೂ ಅವರು ಕೂಡ 2 ಮಕ್ಕಳನ್ನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನಾವೇನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಮನೆಯಲ್ಲಿ ಎಷ್ಟು ಮಕ್ಳಿದ್ದಾರೆ, 1-2 ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಮನೆಯಲ್ಲಿ ವಾತಾವರಣ ಹೆಂಗಿದೆ, ಆ ಕ್ವಾಲಿಟಿ ಆಫ್ ಪೇರೆಂಟಿಂಗ್ ಏನಿದೆ ಅನ್ನೋದು ಮುಖ್ಯ ಆಗತ್ತೆ. ಇದ್ರ ಪ್ರಕಾರ ನಾವು ಮಗನ ಬೆಳೆಸ್ಬೋದು, ಅದನ್ನ ಸಂತೋಷವಾಗಿಡೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಫುಲ್ಲು ವಿಡಿಯೋನ ನೋಡಿ, ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.